ದೆಹಲಿಯಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಪೊಲೀಸರು ನಡೆಸಿದ್ದ ದೌರ್ಜನ್ಯವನ್ನು ಖಂಡಿಸಿ ರಾಯಚೂರಿನ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಡೆಸ್ತಾ ಇದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಣಕು ಶವಯಾತ್ರೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ರವಿ ಬೋಸರಾಜ್ ಅವರು ಹಾಗೂ जिंदाबाद जिंदाबाद स्टूडेंट जिंदाबाद ಕೂತ್ಕೋಬೇಕು. ಹಿಂದಿದ್ದವ್ರು ದಯಮಾಡಿ ಸ್ವಲ್ಪ ಸ್ಟೂಡೆಂಟ್ ಕಾಣಂಗಿಲ್ಲ, ದಯಮಾಡಿ ತಾವೆಲ್ಲರೂ ಎಲ್ಲ ಮೀಡಿಯಾದವರಿಗೆ ಅವಕಾಶ ಮಾಡಿಕೊಡ್ಬೇಕು ಪ್ಲೀಸ್. ಅನ್ವರ್ ಭಾಯ್ ಬೈಟು ಕುಂದರೆ ಮೀಡಿಯಾದವರಿಗೆ ಅವಕಾಶ ಮಾಡಿಕೊಡ್ಬೇಕು ಪ್ಲೀಸ್. ಸೇರಿದ್ದೀವಿ ಮತ್ತೆ ವಿಶೇಷವಾಗಿ ಎಲ್ಲ 2 ನಿಮಿಷ ಎಲ್ಲರೂ ಶಾಂತವಾಗಿರಿ. ಮಾತಾಡಲಿಕ್ಕೆ ಡಿಸ್ಟರ್ಬ್ ಆಗ್ತದೆ. 2 ನಿಮಿಷ. ನಮಗೆಲ್ಲ ಗೊತ್ತು ಯಾಕೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ವರ್ಷಾನ್ಗಟ್ಲೆ ಓದಿ ಪರೀಕ್ಷೆ ಬರೆಯಬೇಕು. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ 5 ವರ್ಷಗಳ ಕಾಲ ಸತತವಾಗಿ ನಾನು ಒಂದು ನೀಟ್ ಪರೀಕ್ಷೆಗೆ ನಾನು ಓದ್ಕೊಂಡಿದ್ದೆ. ನನ್ನ ಕೆಟಗರಿ ಬಂದ್ಬಿಟ್ಟು SC ಛಲವಾದಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಒಂದು ಕೆಳಮಟ್ಟದಲ್ಲಿದೆ ಅಂದರೆ ನಮ್ಮ ತಂದೆ ತಾಯಿ ಕೂಲಿ ನಾಲಿ ಮಾಡಿಕೊಂಡು ಸಾಕ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನು ನಮ್ಮ ತಂದೆ ತಾಯಿ ಏನಂತಂದರೆ ಸಾಲ ಸೂಲ ಮಾಡಿ ನನ್ನ ಮಗ ಓದ್ಲಿ ಅಂದ್ಬಿಟ್ಟು ಮನೇಲಿರ್ತಕ್ಕಂಥ ಎತ್ತುಗಳನ್ನು ಮಾರಿ ಇವತ್ತು ನಾನು ನೀಟ್ ಪರೀಕ್ಷೆಗೆ ರೆಡಿ ಮಾಡಿದ್ದಾರೆ. ನಾನು ಧಾರವಾಡದಲ್ಲಿ ಇದ್ಕೊಂಡು ಓದಿ ಇವತ್ತೇನು ಎಕ್ಸಾಮ್ ಬರೆದು ನಾನು ರ್ಯಾಂಕಿಂಗ್ ಬರ್ತೇನೆ ಅಂತ ನನ್ನ ಮನೆಯಲ್ಲಿ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ನನ್ನ ಸಂಬಂಧಿಕರುಗಳಿಗೆ ನಾನು ಹೆಮ್ಮೆಂದು ಹೇಳ್ತಿದ್ದೆ ಮುಂದೊಂದು ದಿನ ನಾನು ಡಾಕ್ಟರ್ ಆಗ್ತೀನಿ ಅಂತ. ಆದರೆ ಇವತ್ತೊಂದಿನ ಆ ಒಂದು ಪೇಪರ್ ಲೀಕ್ ಮಾಡಿ ಉಳ್ಳವರಿಗೆ ನೀವು ಸೀಟ್ ಕೊಡಿಸಿ ನಮ್ಮಂಥ ಬಡವರನ್ನ ಆಳ್ಬಾಯ್ತಲ್ಲಿದ್ರಲ್ಲ, ಇದು ಸಂವಿಧಾನದ ಕಗ್ಗೋಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಧರ್ಮೇಂದ್ರ ಸಿಂಗ್ ಅವರೇ, ನೀವು ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಆ ಪೋಸ್ಟಿಗೆ ಅರ್ಹರಲ್ಲ. ನೀವು ಏನಂತಂತಂದರೆ ಉಳ್ಳವರ ಪರವಾಗಿದ್ದೀರಿ. ಹಾಗಾಗಿ ಏನು ನಮ್ಮ ಸಾವಿರಾರು ವಿದ್ಯಾರ್ಥಿಗಳ ಒಂದು ಬಾಳಿಗೆ ಒಂದು ಬೆಂಕಿ ಹಾಕಿದಾರಲ್ಲ, ನಿಮಗೂ ಕೂಡ ಆ ಪರಿಸ್ಥಿತಿ ಮುಂದೊಂದು ನಾಳೆ ಬರ್ತಿದೆ. ಹಾಗಾಗಿ ಜಂತರ್ ಮಂತರ್ನಲ್ಲಿ ಇದೇ ರೀತಿಯಾಗಿ ಸುಮಾರು ಜನ ಏನಪ್ಪ ಅಂತಂದರೆ ಅಲ್ಲಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಯುವಕರಿದ್ದರು, ಅವರಿಗೆಲ್ಲ ಲಾಠಿ ಪ್ರಹಾರ ಮಾಡಿದಿರಿ. ಹಾಗಾಗಿ ಕೂಡಲೇ ನೀವು ಅಮಿತ್ ಶಾ ಅವರೇ, ನೀವು ಕೂಡ ರಾಜೀನಾಮೆ ಕೊಡಬೇಕು ಈ ಒಂದು ಘಟನೆಯಲ್ಲಿ. ಹಾಗಾಗಿ ಈ ಒಂದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ಗಳು ಈ ಒಂದು ಮೋದಿ ಕೈಯಾಳ ಕೆಲಸ ಮಾಡಕ್ಕಂಥ ವಿಪರ್ಯಾಸ ಏನಂತಂದರೆ, ಭಾರತ ಸಂವಿಧಾನದಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಎಲ್ಲವೂ ಕೂಡ ಒಂದು ಮೋದಿ ಅಡಿಯಲ್ಲಿ ಇಟ್ಕೊಂಡು ಇವತ್ತು ಸರ್ವಾಡಳಿತ ಮಾಡ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಏನು ಇವತ್ತು BJP ಸರ್ಕಾರ ಇದೆ, ನೀವು ಇದೇ ಕೊನೆ ಮತ್ತು ಮುಂದೆ ಯಾವತ್ತೂ ನೀವು ವಿದ್ಯಾರ್ಥಿಗಳನ್ನ ಎದುರ್ಕೊಂಡು ಈ ಒಂದು ಸರ್ಕಾರ ನಡೆಸೋಕ್ಕಾಗಲ್ಲ. ಕೂಡಲೇ ಧರ್ಮೇಂದ್ರ ಸಿಂಗ್ ಹಾಗೂ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಟು ಈ ದೇಶ